ಪ್ರಿಯ ವೀಕ್ಷಕರೇ, ಇಲ್ಲಿದೆ ನೋಡಿ ನನ್ನ ಶ್ರಮ. 1969ರಿಂದ ನಾನು ಪಟ್ಟ ಶ್ರಮ. ಆಮೇಲೆ 1930ರಿಂದ ಕನ್ನಡ ಚಲನಚಿತ್ರಗಳು ಬಿಡುಗಡೆಯಾದ ಬಗ್ಗೆ ಸೀರಿಯಲ್ ವೈಸ್ ಅಂದ್ರೆ ಕ್ರಮ ಸಂಖ್ಯಾವಾರು ಮತ್ತು ಇಯರ್ ವೈಸ್ ವಾರ್ಷಿಕವಾರು ನಾನು ಬರೆದುಕೊಂಡಿದ್ದುದನ್ನು ಅನನ್ಯ ಮಾಸಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿರೋದು, ಪ್ರಕಟವಾಗಿರುವುದು ಇದು ಕನ್ನಡ ಫಿಲ್ಮ್ ಡೈರೆಕ್ಟರಿ ಸಮಗ್ರ ಕನ್ನಡ ಚಿತ್ರಾವಲೋಕನ. ಇಲ್ಲಿದೆ ಅದರ ಬಗ್ಗೆ ಒಂದು ನೋಟ, ಒಂದು ಕಿರುನೋಟ. ಇದೆಲ್ಲವೂ ಸಹ ನಾನು ಕನ್ನಡ ಚಲನಚಿತ್ರ ರಂಗದ ಬಗ್ಗೆ, ಚಂದನವನ ಚರಿತ್ರೆಯ ಬಗ್ಗೆ ಮಾಡಿದ ಒಂದು ತಪಸ್ಸಿನ ಫಲ ಇದು. ತಪಸ್ಸಿಗೆ ಯಾವತ್ತೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ದೇವರೇ ವರವನ್ನು ಕೊಡ್ತಾರೆ ಅನ್ನುವುದಕ್ಕೆ ಇದು ಜ್ವಲಂತ ನಿದರ್ಶನ. ನನ್ನ ಪರಿಶ್ರಮ ಯಾವಾಗಲೂ ವ್ಯರ್ಥವಾಗಲಿಲ್ಲ. ಇದಕ್ಕೆ ಕಾರಣ ಕನ್ನಡ ಚಲನಚಿತ್ರ ಅಭಿಮಾನಿಗಳಾದ ನೀವು ನನಗೆ ಈಗಲೂ ಸರಿಯಾದ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದರೆ ಇದೇ ಚಾನೆಲ್ ಮೂಲಕ ನಾನು 250 ಎಪಿಸೋಡ್ಗಳನ್ನು ಮಾಡಲು ಸಹಕಾರಿಯಾಗುತ್ತದೆ ಮತ್ತು ಸಂತೋಷವಾಗುತ್ತದೆ. ನಿಮ್ಮ ಬೆಂಬಲ ಪ್ರೋತ್ಸಾಹ ಬೇಕೇ ಬೇಕು. ಇಲ್ಲದಿದ್ದರೆ ನಮ್ಮಂತವರು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಯಾವ ಸ್ಟುಡಿಯೋದಲ್ಲಾಗಲಿ ಅಥವಾ ಗ್ರಾಫಿಕ್ ಅಲ್ಲಾಗಲಿ ಅಥವಾ ರೆಕಾರ್ಡಿಂಗ್ ಅಲ್ಲಾಗಲಿ ಮಾಡಿ ದೊಡ್ಡ ದೊಡ್ಡ ಕ್ಯಾಮರಾಗಳಲ್ಲಿ ಮಾಡುವಂಥದ್ದಲ್ಲ, ಕೇವಲ ಒಂದು ಮೊಬೈಲ್ ಸಹಾಯದ ಮೂಲಕ ಮಾಡಿರುವ ಚಿತ್ರೀಕರಣ ಇದು. ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ದಯವಿಟ್ಟು ಹಂಸ ಕ್ಷೀರ ನ್ಯಾಯದಂತೆ ಪರಿಗಣಿಸಿ ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಕನ್ನಡ ಕುಲಕೋಟಿಗೆ ಈ ಮೂಲಕ ಪ್ರಾರ್ಥನೆ ಮಾಡುತ್ತೇನೆ. ಇದು ಕೇವಲ 17 ನಿಮಗೆ ಒಂದು ಎಕ್ಸಾಂಪಲ್, ಉದಾಹರಣೆಯಾಗಿ ತೋರಿಸಿರುವುದು. ಆದರೆ ಇದೇ ತರ ನಾನು 150 ಎಪಿಸೋಡ್ಗಳ 150 ಅಧ್ಯಾಯಗಳನ್ನು ಪ್ರಕಟಪಡಿಸಿದ್ದೇನೆ ವಿವಿಧ ಮಾಸಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಮತ್ತು ವಾರಪತ್ರಿಕೆಗಳಲ್ಲಿ. ಉದಾಹರಣೆಗೆ ಇದು ಅನನ್ಯ. ಇದಾದ ಮೇಲೆ ವರ್ತಮಾನ್ ಪತ್ರಿಕೆಯ ಕನ್ನಡ ಸಮಗ್ರ ಚಿತ್ರಾವಲೋಕನ, ಈ ವರ್ತಮಾನ್ ಪತ್ರಿಕೆಯಲ್ಲೂ ಬಂತು. ಇದು ವರ್ತಮಾನ್ ಪತ್ರಿಕೆ ಮೈಸೂರಿನ ಒಂದು ಸಮಗ್ರ ಚಿತ್ರಣವಿರುವ ಬಹಳ ಹಳೆಯ ದಿನಪತ್ರಿಕೆಗಳಲ್ಲಿ ಒಂದು. ಇದು 75ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆಯ ಉದಾಹರಣೆ ಇದು. ಇದರಲ್ಲೂ ಸಹ ಕನ್ನಡ ಸಮಗ್ರ ಕನ್ನಡ ಚಿತ್ರಾವಲೋಕನದ ಪಬ್ಲಿಷ್ ಆಗಿತ್ತು. ಇದಲ್ಲದೆ ಬಡವರ ಬಾದಾಮಿ ಕಡಲೆಕಾಯಿ ಇದ್ದಂಗೆ ಶ್ರೀಮಂತರು ಬಾದಾಮಿಯನ್ನು ಕೊಂಡ್ಕೊಂಡು ತಿಂತಾರೆ, ಬಡವರು ಆದರೆ ಬಡವರಿಂದಲೇ ಶ್ರೀಮಂತರು. ಹಾಗಾಗಿ 63 ಪೈಸೆಗೆ ಕನ್ನಡ ಗಾಂಧಿ ಕ್ಲಾಸಲ್ಲಿ ಸಿನಿಮಾ ನೋಡ್ತಿದ್ದವರಿಂದಲೇ ಕನ್ನಡ ಚಲನಚಿತ್ರರಂಗ ಈ ಮಟ್ಟಕ್ಕೆ ಮೌಂಟ್ ಎವರೆಸ್ಟ್ ಅಂದ್ರೆ ಪರ್ವತವಾಕಾರವಾಗಿ ಬೆಳೆಯಲು ಸಾಧ್ಯ. ಅದೇ ತರ ಈಗಲೂ ಸಹ ಮಧ್ಯಮ ವರ್ಗ ಮತ್ತು ಗಾಂಧಿ ಕ್ಲಾಸಲ್ಲಿ ನೋಡುವವರಿಂದ ಮಹಾರಾಜ PVR ಕಾಂಪ್ಲೆಕ್ಸ್ ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡುವುದರಿಂದಲೂ ಆದಾಯ ಬರುತ್ತಿದೆ. ಇದಕ್ಕೆ ನಾವು ಕನ್ನಡಿಗರು ಇಷ್ಟೆತ್ತರಕ್ಕೆ ಬೆಳೆದಿದ್ದೇವೆ. ಹಾಗಾಗಿ ಕನ್ನಡಿಗರ ನುಡಿ ನಡೆ, ಕನ್ನಡಿಗರ ಆರ್ಥಿಕತೆ, ಕನ್ನಡಿಗರ ದುಡಿಮೆ ಯಾವತ್ತೂ ಶಾಶ್ವತ. ಆಮೇಲೆ ನಾವು ನಿಧಾನವಾಗಿ ಮೇಲ್ ಬರಬೇಕು. ನಿಮಗೆ ಗೊತ್ತಿರಲಿ, ಕೇವಲ 50,000 ರೂಪಾಯಿಯಲ್ಲಿ ತೆಗೆದಂತಹ ತೀರದ ಬಯಕೆ ಸಿನಿಮಾ 1 ಲಕ್ಷ ಗಳಿಸ್ತು. ಹಾಗೆ ನಿಮಗೆ ಗೊತ್ತಿರಲಿ, ಈಗ ಮೊನ್ನೆ ಕಾಂತಾರ ಮೊಟ್ಟ ಮೊದಲನೇ ಎಪಿಸೋಡ್, ಮೊಟ್ಟ ಮೊದಲ ಅಧ್ಯಾಯ ಬಂದಾಗ, ಮೊಟ್ಟ ಮೊದಲ ಪಾರ್ಟ್ ನಿಮಗೆ ಗೊತ್ತಿರಲಿ, ಕಾಂತಾರದ ವಿಷಯ ಹೇಳ್ತಿದೆ. ಕಾಂತಾರಕ್ಕಿಂತ ಮುಂಚೆ ಗೆಜ್ಜೆ ಪೂಜೆದು ಹೇಳಲೇಬೇಕು ನಾನು. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ಧಮಾಕ ಮಾಡ್ಬಿಡ್ತದು, ಬಡಿದೆಬ್ಬಿಸ್ತು, ಸಂಚಲನ ಉಂಟು ಮಾಡ್ತು. ಯಾವುದು ಸಿಡಿಲಿನ ಮಿಂಚಿನ ಸಂಚಲನ. SR ಪುಟ್ಟಣ್ಣ ಕಡಗಾಲ್ ಅವರು ಗೆಜ್ಜೆ ಪೂಜೆ ತೆಗೆದು ಅದಕ್ಕೆ ಸಾಲ ತೀರಿಸಿದೆ. ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಫ್ಲೋರ್ಗಳಿಗೆ ಬಾಡಿಗೆ ಕೊಟ್ಟಿರಲಿಲ್ಲ. ಮೈಸೂರಿನ ವುಡ್ಲ್ಯಾಂಡ್ ಟಾಕೀಸ್ ಅಲ್ಲಿ ಹೋಗಿ ಪ್ರತಿ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಕಲೆಕ್ಷನ್ ಅಲ್ಲಿ ಹೋಗಿ ತಗೊಂಡ್ಬಂದು ಪ್ರೀಮಿಯರ್ ಸ್ಟುಡಿಯೋ ಬಸವರಾಜನವರು ಕೊಟ್ಟರು. ಅಂತ ಚಲನಚಿತ್ರ ಮೊದಲನೇ 5 ದಿನ 1 ವಾರ ಗೆಜ್ಜೆ ಪೂಜೆ ಫುಲ್ ಫ್ಲಾಪ್, ಅಂದ್ರೆ ಜನಗಳೇ ಹೋಗ್ತಿಲ್ಲ. ಆದರೆ 2ನೇ ವಾರದಿಂದ ಕಲೆಕ್ಷನ್ ಶುರುವಾಗಿದ್ದು, ಹೌಸ್ಫುಲ್ ಬೋರ್ಡ್ ಹಾಕಿದ್ದು 25ನೇ ವಾರದವರೆಗೂ ತೆಗಿಲೇ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಗೆಜ್ಜೆ ಪೂಜೆ
ಅಂತ ಧಮಾಕ ಬಾಕ್ಸ್ ಆಫೀಸ್ ರೆಕಾರ್ಡ್ ಆಯ್ತು. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು. ಇದಲ್ಲದೆ ಅಖಿಲ ಭಾರತ ಅತ್ಯುತ್ತಮ ಚಿತ್ರನಾಟಕ ಬರೆದ ಅಂದ್ರೆ ಚಿತ್ರಕಥೆ ಬರೆದ ಪುಟ್ಟಣ್ಣ ಕಣಗಾಲ್ಗೆ ಆಲ್ ಇಂಡಿಯಾ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಅವಾರ್ಡ್ ಬಂತು. ಇದೆಲ್ಲ ಯಾಕೆ ಹೇಳ್ತಿದ್ವಿ ಅಂದ್ರೆ ಕೆಳಮಟ್ಟದಿಂದ ಮೇಲಕ್ಕೆ ಹೋದವರೇ ಇವತ್ತು ಉದ್ಧಾರ ಆಗಿರೋದು. ಹಾಗೆ ನಾನು ಈ ತಳಮಟ್ಟದಿಂದ ಪ್ರಾರಂಭ ಮಾಡಿದ್ದೇನೆ. ಕನ್ನಡಿಗರ ಒಲುಮೆ, ಕನ್ನಡಿಗರ ಬೆಂಬಲ, ಪ್ರೋತ್ಸಾಹ ಯೂಟ್ಯೂಬ್ ಚಾನೆಲ್, ಈ ಚಾನೆಲ್ ನನ್ನ ಚಂದನವನ ಚರಿತ್ರೆಯ ಈ ಚಾನೆಲ್ಗೆ ಬೆಂಬಲಿಸಿದ್ದೆ. ಆದರೆ ನಾನು ಆರ್ಥಿಕವಾಗಿ ಎತ್ತರಕ್ಕೆ ಬೆಳೆದು ಅತ್ಯುನ್ನತವಾದ ತಾಂತ್ರಿಕತೆಯಿಂದ, ತಂತ್ರಜ್ಞಾನದಿಂದ ಇದಕ್ಕಿಂತ ಚೆನ್ನಾಗಿ ಮುಂದಿನ ಎಪಿಸೋಡ್ಗಳನ್ನ ಮನರಂಜನಾತ್ಮಕವಾಗಿ, ನಯನ ಮನೋಹರವಾಗಿ, ಕರ್ಣಾನಂದಕರ ಮತ್ತು ನಯನಾನಂದ ಕಣ್ಣಿಗೆ ರಮಣೀಯವಾಗಿ ಕಾಣುವಂತೆ ಮಾಡಬಲ್ಲೆ. ಇದಕ್ಕೆ ನಿಮ್ಮ ಬೆಂಬಲ ಬೇಕು, ಎಲ್ಲದಕ್ಕೂ ಹಣ ಬೇಕು. ಹಾಗಾಗಿ ಯಾಕಂದ್ರೆ ಅದೇ ಕಾಂತಾರದ ವಿಷಯ ಬಂದಲ್ಲ, ಕಾಂತಾರ ಮೊದಲನೇ ಭಾಗ ಮಾಡಿದಾಗ ಇದೇ ರಕ್ಷಿತ್ ಶೆಟ್ಟರ್ ಅವರ ಹೇಳಿಕೆ ಪ್ರಕಾರನೇ ಬಹಳ ಕಡಿಮೆ ಬಂಡವಾಳ, 18-19 ಕೋಟಿ, ಅದು ಒಂದು 40-50 ಕೋಟಿ 60 ಕೋಟಿ ಇರ್ಬೋದು. ಆದ್ರೆ ಈಗ 70-80 ಕೋಟಿ ತೆಗೆದಂತಹ ಅಧ್ಯಾಯ 1 ಈಗ 800-900 ಕೋಟಿ ಕ್ಲಬ್ ಸೇರಲು ರೆಡಿಯಾಗಿದೆ. ಇದಕ್ಕೆಲ್ಲ ಕಾರಣ ಪೂಜ್ಯ ಅಭಿಮಾನಿ ದೇವರುಗಳಾದ ಕನ್ನಡ ಚಿತ್ರರಂಗದ ವೀಕ್ಷಕರು, ಕನ್ನಡ ಚಿತ್ರ ಅಭಿಮಾನಿಗಳು, ಚಿತ್ರ ರಸಿಕರು ಕಾರಣ. ಹಾಗಾಗಿ ಎಲ್ಲರಂತೆ ನನ್ನನ್ನೂ ಬೆಂಬಲಿಸಬೇಕಾಗಿ, ನನಗೂ ಆರ್ಥಿಕವಾಗಿ ಸುಭದ್ರನಾಗಲು ತಾವು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಇದು ಈ ಅನನ್ಯ ಮಾಸಪತ್ರಿಕೆಯಲ್ಲಿ ಬಂದದ್ದಲ್ಲದೆ ಸಂಜೆ ಬೆಳಕು ಎನ್ನುವ ಈ ಇದರಲ್ಲಿ ಬರೀ ಸಿನಿಮಾ ಹೆಸರುಗಳನ್ನು ಉಪಯೋಗಿಸೇ ಬಾಂಗ್ಲಾದೇಶದಲ್ಲಿ ನಡೆದ ಒಂದು ಯುದ್ಧ, ನಿಮಗೆ ಗೊತ್ತಿರಲಿ, ಹಿಂದೆ ಅದು ಈಸ್ಟ್ ಪಾಕಿಸ್ತಾನ, ಅದಾದ ಮೇಲೆ ಬಾಂಗ್ಲಾದೇಶ. ಅದಕ್ಕೆ ನಮ್ಮ ಪೂಜ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳ ಶ್ರಮಪಟ್ಟು ಇವತ್ತಿನ ಬಾಂಗ್ಲಾದೇಶ ಆಗಲು ಕಾರಣಕರ್ತರಾದರು. ಈ ಕಥೆಯ ಹಿನ್ನೆಲೆಯಲ್ಲಿ ನಾನು ಸಿನಿಮಾಗಳ ಹೆಸರಲ್ಲೇ ಬರೆದ ಒಂದು ಚಿತ್ರದ ಕಥೆಯಲ್ಲಿ ಬಾಂಗ್ಲಾ ಅನ್ನುವುದು ನನ್ನ ವಾರ್ಷಿಕ ಸಂಚಿಕೆ ಸಂಜೆ ಬೆಳಕಲ್ಲಿ ಪ್ರಕಟ ಆಗಿದೆ. ನಾನಾಗ 2ನೇ BCom 1972ರಲ್ಲಿ 2ನೇ BCom, 17 ವರ್ಷದ ಯುವಕ ಅಷ್ಟೇ. ಇದಲ್ಲದೆ ಇದೇ ಚಿತ್ರದ ಕಥೆಯಲ್ಲಿ ಬಾಂಗ್ಲಾ ಎನ್ನುವುದು ಅವತ್ತಿನ ಕಾಲಕ್ಕೆ ಸುಧಾ ವಾರಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಅವತ್ತಿನ ಕಾಲಕ್ಕೆ ಅದನ್ನ ನಾನು ತೋರಿಸ್ತೀನಿ. ಬರೀ ಸಿನಿಮಾಗಳ ಹೆಸರನ್ನು ಬಳಸಿಕೊಂಡೇ ಆ ಯುದ್ಧ ಹೇಗಾಯ್ತು, ಭಾರತ ಹೇಗೆ ಯುದ್ಧಕ್ಕೆ ಇದಕ್ಕೆ ಸಹಾಯ ಮಾಡಿತು, ಇಂದಿರಾ ಗಾಂಧಿ ಅವರ ಸಹಾಯ ಹೇಗೆ ಮಾಡಿತು, ಬಾಂಗ್ಲಾದೇಶ ಹೇಗೆ ಉದಯ ಆಯಿತು ಎನ್ನುವ ಎಲ್ಲವನ್ನು ಒಂದು ಕಥಾರೂಪಕದಲ್ಲಿ ಸಿನಿಮಾದ ಹೆಸರುಗಳನ್ನೇ ಉಪಯೋಗಿಸಿ ಬರೆದಿರುವುದು ಅದೇ ಸಂಜೆ ಬೆಳಕು ವಾರ್ಷಿಕ ಸಂಚಿಕೆಯಲ್ಲಿ ಪ್ರಕಟವಾಗಿದೆ. ಇದಾದ ಮೇಲೆ ಪದ್ಮಭೂಷಣ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಬಂದಾಗ ಮೈಸೂರಿನ ಜೀವಣ್ಣರಾಯನ ಕಟ್ಟೆ ಅಂದ್ರೆ ರೈಲ್ವೆ ಸ್ಟೇಷನ್ ಎದುರುಗಡೆ JK ಗ್ರೌಂಡ್ಸ್ ಅಂತಿದೆ. JK ಅಂದ್ರೆ ಜೀವನರಾಯನ ಕಟ್ಟೆ. ಅಲ್ಲಿ ಮೈಸೂರಿನಲ್ಲಿ ಪದ್ಮಭೂಷಣ ಆದ್ಮೇಲೆ ನೀ ಗಿರಿಗೌಡ ಮತ್ತು ಕೆಂಪಾಚಾರು ಮತ್ತು ಹೊಸ ಬೆಳಕು ನಿರ್ಮಾಪಕ ಅವರೆಲ್ಲ ಸೇರಿ ಇದನ್ನ ಸಂಪಾದನೆ ಮಾಡಿ ನೀಗಿರಿಗೌಡರಿಗೆ ಕೆಂಪಾಚಾರ ಕೊಟ್ಟರು. ಈ ಕಲಾ ತಪಸ್ವಿ ಸ್ಮರಣ ಸಂಚಿಕೆಯಲ್ಲೂ ಕುಮಾರ ಕವಿಯಾದ ನನ್ನ ಒಂದು ಲೇಖನವಿದೆ. ಇದಕ್ಕೆ ಮುಂಚೆ ರಾಜ್ಕುಮಾರ್ ಅವರನ್ನ ಮೈಸೂರಿನ ಮುಖ್ಯ ರಸ್ತೆಗಳಲ್ಲಿ ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿ ಜೀವಣ್ಣರಾಯನ ಕಟ್ಟೆ ಕ್ರೀಡಾಂಗಣಕ್ಕೆ ತಂದು ಅಲ್ಲಿ ಅವರಿಗೆ ಸನ್ಮಾನ ಮಾಡಿತು. ಆ ಸನ್ಮಾನದ ಪ್ರಯುಕ್ತ ಹೊರತಂದ ಸ್ಮರಣ ಸಂಚಿಕೆ ಕಲಾ ತಪಸ್ವಿ. ಇದರಲ್ಲೂ ಚಲನಚಿತ್ರದ ಬಗ್ಗೆ ತುಂಬಾ ಇದೆ. ಹೀಗೆ ಚಲನಚಿತ್ರಗಳಿಗೋಸ್ಕರ ಹೀಗೆ ಕನ್ನಡ ಚಿತ್ರಾಭಿಮಾನಿಗಳೇ, ನನ್ನ ಇಡೀ ಜೀವನವನ್ನು 55-60 ವರ್ಷದ ಜೀವನವನ್ನು ಚಂದನವನ ಚರಿತ್ರೆಗೆ, ಕನ್ನಡ ಚಲನಚಿತ್ರ ರಂಗಕ್ಕೆ ಮುಡಿಪಾಗಿರಿಸಿದ್ದೇನೆ. ಈ ನನ್ನ ಮುಡಿಪಾಗಿರಿಸುವುದು, ಈ ನನ್ನ ತಪಸ್ಸಿನ ಫಲವೇ ಇವೆಲ್ಲ. ಇದಾದ ಮೇಲೆ ಕಳೆದ 2020 ಇದೇ ರೀತಿ ನಾನು ಬರೆದುಕೊಂಡಿದ್ದ ಎಲ್ಲವನ್ನು ನನ್ನ ಹೈಸ್ಕೂಲು ಎಕ್ಸಸೈಸ್ ನೋಟ್ಸ್ ಬುಕ್ ಅಲ್ಲಾಗ್ಲಿ ಅಥವಾ ಸಿನಿಮಾಗಳಿಗೆ ಹೋದಾಗ ನಿಮಗೆ ಗೊತ್ತು, ಟಿಕೆಟ್ ಕೌಂಟರ್ ಫೈಲ್ ಅರ್ಧ ನಮಗೆ ಕೊಡ್ತಿದ್ರು. ಅದರ ಹಿಂದ್ಗಡೆ ಎಲ್ಲ ಬರ್ಕೊಳ್ಳುವೆ ಪೆನ್ನು ಪೆನ್ಸಿಲ್ಗಳಲ್ಲಿ ಏನೋ ಸಿನಿಮಾಗಳ ವಿವರ, ಸಿನಿಮಾದ ಹೆಸರು, ನಿರ್ಮಾಪಕ, ನಿರ್ದೇಶಕ, ಚಿತ್ರಕಥೆ ಯಾರು, ಸಾಹಿತ್ಯ ಯಾರ್ದು, ಸಂಗೀತ ಯಾರ್ದು, ಛಾಯಾಗ್ರಹಣ ಯಾರ್ದು, ನೃತ್ಯ ನಿರ್ದೇಶಕ ಯಾರು, ಕಲಾ ನಿರ್ದೇಶಕ ಯಾರು, ಇದೆಲ್ಲ ಆದಮೇಲೆ ಗಾಯಕರು, ಹಿನ್ನೆಲೆ ಗಾಯಕಿಯರು ಯಾರು, ಕಥಾ ಸಾರಾಂಶ ಯಾರು, ಇದೆಲ್ಲದ ವಿವರವನ್ನು, ಛಾಯಾಗ್ರಹಣದ ಪ್ರತಿಯೊಂದನ್ನು ಚಲನಚಿತ್ರರಂಗದಲ್ಲಿ ತೆರೆಯ ಮೇಲೆ ಕಾಣಿಸುವವರಷ್ಟು ಮಾತ್ರವಲ್ಲ, ತೆರೆಯ ಹಿನ್ನೆಲೆಯಲ್ಲೂ ಪಾರಿಭಾಷಿಕ ವರ್ಗದವರಲ್ಲೂ
ಅಮೋಘ ಸೇವೆ ಇರೋದ್ರಿಂದ ಅವರನ್ನು ಸಹ ನಾನು ಗಣನೆಗೆ ತೆಗೆದುಕೊಂಡು ಪ್ರತಿಯೊಂದನ್ನು ಗುರ್ತಾಕೊಂಡು ನನ್ನ ಎಲ್ಲ ಆಗ ಗುರ್ತಾಕೊಂಡದನ್ನೆಲ್ಲ ಡೈರಿಯಲ್ಲಿ ಬರ್ಕೊಳ್ಳೋಕೆ ಶುರು ಮಾಡಿ, ಡೈರಿ ಎಲ್ಲ ಬರೆದಾದ್ಮೇಲೆ ಕಂಪ್ಯೂಟರ್ನಲ್ಲಿ ಅದು ಟೈಪ್ ಮಾಡಿ DTP ನಲ್ಲಿ ಇದನ್ನ ಪ್ರಿಂಟ್ ಮಾಡಿಸಿದ್ದು ಇದೇ ಕನ್ನಡ ಫಿಲಂ ಡೈರೆಕ್ಟರಿ. ನನ್ನ ಶ್ರಮದ ಪ್ರತಿಫಲ, ನನ್ನ ಮ್ಯಾನ್ಸ್ಕ್ರಿಪ್ಟ್, ಒರಿಜಿನಲ್ ಮ್ಯಾನ್ಸ್ಕ್ರಿಪ್ಟ್ ರಿಟರ್ನ್ ಬೈ ಕುಮಾರಕವಿ BN ನಟರಾಜ್. ಇದನ್ನ ನೋಡಿ ಇದನ್ನೆಲ್ಲ ಧಾರಾವಾಹಿಗಳ ರೂಪದಲ್ಲಿ ಪತ್ರಿಕೆಗಳಲ್ಲಿ ಪಬ್ಲಿಷ್ ಆದ್ಮೇಲೆ ಬೆಂಗಳೂರಿನ ಕರ್ನಾಟಕ ವಾಚನ ಸಾಹಿತ್ಯ ಪರಿಷತ್ ರಿಜಿಸ್ಟರ್ಡ್ ಬೆಂಗಳೂರು ಇವರ ಮತ್ತು ಅನನ್ಯ ಮಾಸಪತ್ರಿಕೆಯ ಸಂಪಾದಕರಾದ ನನ್ನ ಆತ್ಮೀಯ ಮಿತ್ರ ತ್ಯಾಗರಾಜ್ ರವರು ಪುಸ್ತಕ ರೂಪದಲ್ಲಿ 2020ರಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದ ಸಿನಿಮಾ ಪುಸ್ತಕ ಇದು ಕನ್ನಡ ಫಿಲಂ ಡೈರೆಕ್ಟರಿ 1. ಇದು 2 ಭಾಗಗಳು. ಇದರಲ್ಲಿ ಮೊದಲನೇ ಭಾಗ ಕನ್ನಡ ಫಿಲಂ ಡೈರೆಕ್ಟರಿ ಭಾಗ 1, ಎರಡನೇ ಭಾಗನು ಮುಂದಕ್ಕೆ ಅವರೇ ಪಬ್ಲಿಷ್ ಮಾಡಕ್ಕೆ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಮುನ್ನುಡಿ ಬರೆದವರು ಕನ್ನಡದ ಖ್ಯಾತ ನಿರ್ಮಾಪಕ ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು. ಇದರ ಮುನ್ನುಡಿ ಬರೆದಂತವರು ನನ್ನನ್ನು ಬಹಳವಾಗಿ ಶ್ಲಾಘನೆಯನ್ನ ಮಾಡಿ ಹೊಗಳಿ ಮುನ್ನುಡಿಯನ್ನು ಬರೆದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದಕ್ಕೆ ಮುಂಚೆ ಬೇಕಾದಷ್ಟು ಈ ತರ ಪುಸ್ತಕಗಳು ಬಂದಿದೆ, ಆದರೆ ಈ ತರ ಪುಸ್ತಕ, ಈ ತರ ವಿವರವಿರುವುದು, ಈ ತರ ಪ್ರತಿಯೊಂದನ್ನು ಅಳವಡಿಸಿಕೊಂಡು ಬರೆದಿರುವುದು ಬಹಳ ಅಪರೂಪ ಅಂತ ಅವರ ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಇದಕ್ಕೆ ಸಾಕ್ಷಿ ನಿದರ್ಶನ ಈ ನನ್ನ ಪುಸ್ತಕ. ಇದರ 2ನೇ ಭಾಗವು ಇಷ್ಟರಲ್ಲೇ ಬಿಡುಗಡೆಯಾಗಲಿದೆ. ಈ SV ರಾಜೇಂದ್ರ ಸಿಂಗ್ ಬಾಬುರವರ ಮುನ್ನುಡಿಯಿಂದ ಆಯ್ದದ್ದು ಈ ಕಡೆ ಹಿಂದ್ಗಡೆ ಇದೆ.